ಹರಿ ಓಂ ನಮಸ್ತೆ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ನಿರ್ಮಾಣಗೊಂಡ 290 ದೇವಸ್ಥಾನಗಳನ್ನು ಹುಡುಕ್ತಾ ನಾವು ಈ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಈ ಯಾತ್ರೆಯಲ್ಲಿ ಇವಾಗ 25ನೇ ಕ್ಷೇತ್ರಕ್ಕೆ ಬಂದಿದ್ದೀವಿ. ಈ ಕ್ಷೇತ್ರ ಬಂದು ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು ಹೊಣಸಿಗೆರೆ ಎಂಬ ಗ್ರಾಮದಲ್ಲಿದೆ. ಇಲ್ಲಿನ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ. ಬನ್ನಿ ನೋಡೋಣ. ಈ ದೇವಸ್ಥಾನ ಜೀರ್ಣೋದ್ಧಾರ 2012ರಲ್ಲಾಗಿದೆ. ಈ ದೇವಸ್ಥಾನವನ್ನು ಶ್ರೀ ಮಂಜುನಾಥೇಶ್ವರ ಧರ್ಮಸ್ಥಾನ ಟ್ರಸ್ಟ್ ಮತ್ತು ಪ್ರಾಚ್ಯ ವಸ್ತು ಸಂಗ್ರಹಾಲಯ ಹಾಗೂ ಇಲ್ಲಿನ ಗ್ರಾಮಸ್ಥರ ಸಹಯೋಗದೊಂದಿಗೆ ಸರಿಸುಮಾರು ಒಂದು 17 ಲಕ್ಷ ವೆಚ್ಚದಲ್ಲಿ ಇಲ್ಲಿನ ದೇವಸ್ಥಾನವನ್ನ ಪುನರ್ನಿರ್ಮಾಣವಾಗಿದೆ. ಬನ್ನಿ ನೋಡೋಣ ದೇವಸ್ಥಾನವನ್ನ, ದೇವರ ದರ್ಶನವನ್ನ ಮಾಡೋಣ. ಏನು ಇದು, ನೀವು ಪ್ರತಿ ಒಂದು ಇಷ್ಟು ದೇವಸ್ಥಾನಗಳನ್ನು ನಾವು ಭೇಟಿ ನೀಡಿದ್ದೀವಿ. ಎಲ್ಲಾ ದೇವಸ್ಥಾನಗಳ ವಾಸ್ತುಶಿಲ್ಪವು ಒಂದೇ ಥರನಿದೆ. ಅಂದ್ರೆ ಒಂದು ಗರ್ಭಗುಡಿ, ಇಲ್ಲಿನ ಒಂದು ಕಂಬಗಳ ವಾಸ್ತುಶಿಲ್ಪ ಎಲ್ಲ ಒಂದೇ ಸರಿಸುಮಾರು ಒಂದಕ್ಕೂ ಹತ್ತಿರದ ಸಂಬಂಧ ಅನ್ಸುತ್ತೆ. ಯಾಕೆಂದ್ರೆ ಒಂದೇ ಕಾಲಾವಧಿಯಲ್ಲಿ ನಿರ್ಮಾಣ ಆಗಿರೋದ್ರಿಂದ ಈ ದೇವಸ್ಥಾನಗಳು ನಮಗೆ ಹಾಗೆ ಅನ್ನಿಸ್ತವೆ. ಇಲ್ಲಿನ ದೇವರನ್ನ ನೀವು ನೋಡಬಹುದು, ವೀರಭದ್ರೇಶ್ವರ. ಇಲ್ಲಿ ವಿಶೇಷವಾಗಿ ಏನಂತಂದ್ರೆ ಬಿಲ್ಲನ್ನ ಕೂಡ ಹಿಡ್ಕೊಂಡಿದ್ದಾರೆ. ಒಂದು ಕೈಲಿ ಕತ್ತಿಯನ್ನ ಹಿಡಿದ್ರೆ ಇನ್ನೊಂದು ಕೈಲಿ ಬಿಲ್ಲನ್ನ ಹಿಡಿದಿದ್ದಾರೆ. ಇಲ್ಲಿ ಪ್ರತಿನಿತ್ಯ ಪೂಜೆ ಪುರಸ್ಕಾರಗಳು ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಗ್ರಾಮಸ್ಥರು. ಹಾಗೇನೆ ಈ ದೇವಸ್ಥಾನ ಮುಜರಾಯಿ ಇಲಾಖೆ ಕೂಡ ಸೇರ್ಕೊಂಡಿದೆ. ಇಲ್ಲಿನ ಗ್ರಾಮಸ್ಥರಿದ್ದಾರೆ, ಅವರನ್ನ ಮಾತಾಡ್ಸೋ ಬನ್ನಿ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಪ್ರಕಾಶ್. ಓಕೆ. ಈ ದೇವಸ್ಥಾನ ಜೀರ್ಣೋದ್ಧಾರ ಆಗೋಕ್ಕಿಂತ ಮುಂಚೆ ಹೇಗಿತ್ತು, ನೀವು ನೋಡಿದ್ರಾ? ಬಹಳ ಶಿಥಿಲವಾಗಿತ್ತು. ಅದನ್ನು ಗ್ರಾಮಸ್ಥರೆಲ್ಲ ಸೇರಿ ಧರ್ಮಾಧಿಕಾರಿ ವೀರಭದ್ರರಿಗೆ ಧರ್ಮಸ್ಥಳದಿಂದ ಒಂದು ಸ್ವಲ್ಪ ಹಣನು ಗ್ರಾಮಸ್ಥರಿಂದ ಉತ್ಪತ್ತಿಯಾಗಿ ಎಲ್ಲ ಸೇರ್ಕೊಂಡು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೀತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಅಪಪ್ರಚಾರ ಮಾಡೋದು ಅಲ್ಲ, ಹೆಗ್ಡೆಯವರು ಭಾಳ ಅನುಕೂಲ ಮಾಡಿಕೊಟ್ಟವ್ರೆ. ಅದರಿಂದ ಅದನ್ನು ಅಪಮಾನಗೊಳಿಸೋಕ್ಕೋಸ್ಕರ ಜನ ಇಲ್ಲದೆ ಸೃಷ್ಟಿ ಮಾಡಿ ದೊಂಬಿ ಮಾಡಿ ಭಾಳ ತೊಂದರೆ ಕೊಟ್ಟವ್ರೆ. ಆಗಬಾರ್ದು. ಅದು ಒಳ್ಳೆ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾವುದೋ ಮಾಡಿ ತಪ್ಪದು ಮಾಡಬಾರ್ದು. ಈ ಊರಿನಲ್ಲಿ ಧರ್ಮಸ್ಥಳ ಸಂಘ ಇದೆ ಅಂತ ಕೇಳ್ಪಟ್ಟೆ, ಇದೆಯಾ? ಇದೆ. ಎಷ್ಟು ಜನ ಸದಸ್ಯರಿದ್ದಾರೆ? ಒಂದು 20 ಜನ 30 ಜನ ಲೇಡೀಸ್ ಸಂಘ ಮಾಡಿದ್ದಾರೆ. ಅದು ನಡೀತಾ ಐತಿ. ಉಪಯೋಗ ಆಗ್ತಾ ಇದೆ ಎಲ್ಲರಿಗೂ? ಆಗ್ತಾ ಇದೆ. ಧನ್ಯವಾದ. ಬನ್ನಿ, ಇಲ್ಲಿನ ಅರ್ಚಕರಿದ್ದಾರೆ, ಅವರನ್ನ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಓಂಕಾರ ಆರಾಧ್ಯ. ಇಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತೀರಾ ನೀವೇನು? ಪ್ರತಿನಿತ್ಯ ದಿನದ ಒಂದು ದಿವಸ ಬಿಡದಂಗೆ ಪೂಜೆ ಮಾಡ್ತೀವಿ. ಭಕ್ತರು ಕೂಡ ಇದ್ದಾರೆ. ಈ ಊರಿನಲ್ಲಿ ಸುಮಾರು 150 ಜನ ಮನೆ ಲಿಂಗಾಡಿಸಿದೆ. ಪ್ರತಿದಿನ ಪೂಜೆ ಪುನಸ್ಕಾರ ನಡೆಯುತ್ತೆ. ರುದ್ರಾಭಿಷೇಕ ಮತ್ತು ಉತ್ಸವ ಅದು ಇದು ನಡೆಯುತ್ತೆ. ಯಾವ ತೊಂದರೆ ಇಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಇದೆ, ಏನು ತೊಂದರೆ ಇಲ್ಲ. ಮಾಮೂಲಿ ಮಾಡ್ತಾ ಇದ್ದೀವಿ ಪೂಜೆ. ಈ ಜೀರ್ಣೋದ್ಧಾರ ಕೂಡ ಆಯಿತು. ದೇವಸ್ಥಾನ ಚೆನ್ನಾಗಿದೆ, ತೊಂದರೆ ಇಲ್ಲ. ಯಾವುದೇ ಅನನುಕೂಲ ಇಲ್ಲ, ತೊಂದರೆ ಇಲ್ದಂಗೆ ನಡೀತಾ ಇದೆ. ಧನ್ಯವಾದ. ಈ ದೇವಸ್ಥಾನ ಪಕ್ಕದಲ್ಲಿ ದೇವಸ್ಥಾನ ಇದೆ, ಚೆನ್ನಕೇಶವ ದೇವಾಲಯ ಇದೆ. ದೇವಸ್ಥಾನದ ಹಿಂಬದಿಯಲ್ಲಿ ಒಂದು ದೊಡ್ಡ ಬಿಲ್ವಪತ್ರ ಮರ ಇದೆ. ತುಂಬ ಚೆನ್ನಾಗಿ ಬೆಳೆದಿದೆ, ಸೊಗಸಾಗಿ ಬೆಳೆದಿದೆ. ನೀವು ದೇವಸ್ಥಾನದ ಗೋಪುರವನ್ನು ನೋಡ್ಬೋದು. ಹಾಗೇನೆ ಈಗ ಈ ಮದ್ದೂರಿನ ವಿಷಯ ಎಲ್ಲರಿಗೂ ಗೊತ್ತು. ಗಣೇಶ ಉತ್ಸವದ ಮೇಲೆ ಒಂದು ಕಲ್ಲು ತೂರಾಟ ನಡೆದಿರುವಂತದ್ದು. ಇದೊಂದು ವ್ಯವಸ್ಥಿತ ಪಿತೂರಿ ಅಂತ ಹೇಳ್ಬೋದು. ಏನಾಗತ್ತಪ್ಪ ಅಂದ್ರೆ, ಈ ತರ ಆದಾಗ ಮುಂದಿನ ವರ್ಷ ಈ ಜಾಗವನ್ನ ಸೂಕ್ಷ್ಮ ಪ್ರದೇಶ ಅಂತ ಪೊಲೀಸ್ನವರು ಗುರುತಿಸಿ ಆ ಏರಿಯಾದಲ್ಲಿ ಗಣೇಶ ಪ್ರೊಸೆಷನ್ ನಡೆಸಬಾರ್ದು ಅಂತ ಹೇಳ್ಬಿಟ್ಟು, ಇದು ಮುಂದಕ್ಕೆ ಹೇಗೆ ಆಗುತ್ತೆ ಅಂತಂದ್ರೆ, ಎಲ್ಲಾ ಏರಿಯಾಗಳಲ್ಲೂ ಸೂಕ್ಷ್ಮ ಪ್ರದೇಶ ಆಗ್ಬಿಡ್ತವೆ. ನೀವು ಲಿಸ್ಟ್ ಗಳನ್ನ ತೆಗೆದು ನೋಡ್ಬೋದು. 1 ಇದ್ದಿದ್ದು 2 ಆಗುತ್ತೆ, 2 ಇದ್ದಿದ್ದು 4 ಆಗುತ್ತೆ. ಅದೇ ಒಂದು ಹಿಂದೂ ಏರಿಯಾದಲ್ಲಿ ಒಂದು ಮಸೀದಿ ಕಟ್ಟೋದಕ್ಕೆ ಯಾರು ಪರ್ಮಿಷನ್ ತಗೋಬೇಕು? ಅದು ಸೂಕ್ಷ್ಮ ಏರಿಯಾ ಆಗಲ್ವಾ? ಇದನ್ನ ಸೂಕ್ಷ್ಮವಾಗಿ ಹಿಂದೂಗಳು ಗಮನಿಸಬೇಕು. ಅಂದ್ರೆ ಒಂದು ಏರಿಯಾದಲ್ಲಿ ಒಂದು ಕಲ್ಲು ತೂರಾಟ ಆದ್ರೆ ಅದನ್ನ ಸೂಕ್ಷ್ಮ ಪ್ರದೇಶ ಅಂತ ಕನ್ಸಿಡರ್ ಮಾಡ್ತಾರೆ. ಅದನ್ನ ಮುಂದಿನ ವರ್ಷದಿಂದ ಇಲ್ಲಿ ಸೂಕ್ಷ್ಮ ಪ್ರದೇಶ, ಇಲ್ಲಿ ಗಣೇಶನ ಉತ್ಸವ ನಡೆಯಬಾರದು, ಇಲ್ಲಿ ಪ್ರೊಸೆಷನ್ ಹೋಗಬಾರ್ದು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಹಿಂದೂಗಳು ಜಾಗೃತಿ ಆಗಿರ್ಬೇಕು. ಈಗ ಇಲ್ಲೊಂದು ನಾವು ಮರನ ನೋಡ್ತಾ ಇದ್ದೀವಿ. ಇದು ಬಿಲ್ಲೋಪತ್ರೆ ಮರ. ಈ ಮರದಲ್ಲಿ ಇನ್ನೊಂದು ಅರಳಿ ಮರ ಬಂದಿದೆ. ಇಷ್ಟು ಸೊಗಸಾಗಿದೆ ನೋಡಿ ಪ್ರಕೃತಿ. ಯಾರ್ಯಾರು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೇನಾದ್ರು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ದಲ್ಲಿ ನಮ್ಮ ಈ ಥರದ ಧರ್ಮದ ಪರವಾಗಿ ವಿಡಿಯೋಗಳಿಗೆ ಬೆಂಬಲಿಸಿ. ಜೈ ಹಿಂದ್, ಜೈ ಕರ್ನಾಟಕ.